Ashok sir, Sahadev Sehwag from JDDC, faculty members, Honorable President of our institution, Janab Abdul Qadir Sheikh sir, and Honorable Secretary of our institution, and syndicate member of Mysore University, Professor Shabir Muhammad Mustafa sir, and Honorable Vice President in his hall में Sir, he is in our premises is coming shortly. And Honorable Member Andaya, Muhammad Sonia Mastan, and Raju sir from KDDI Director. As the principal of this institution, I give the immense pleasure to welcome all of our esteemed guests, our dedicated faculty and staff, and most importantly, our incredible talented and hardworking students to our organization. A year of growth and excellence. So I am also blessed to be in this function because ನಮ್ಮ KDC ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲ. ಸೊ ನಮ್ಮ ಕಮಿಷನರು ಮತ್ತೆ ಸೆಕ್ರೆಟರಿ ಮಿನಿಸ್ಟ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಮ್ಮ ಕೇಳಿಕ್ಕೆ ನಾನು ವಿಷಯ ಮಾಡ್ತೀನಿ. ಡೇ ಬೈ ಡೇ ನಮ್ಮ DPT ಸಿಲೆಬಸ್ ರಿವೈಸ್ ಆಗ್ತಾ ಇದೆ ಮತ್ತು 2 years ಒಂದ್ಸತಿ ಎಕ್ಸಾಮ್ ಇತ್ತು, ಇವತ್ತು 1 year ಒಂದ್ಸತಿ ಎಕ್ಸಾಮ್ಸ್ ಇದೆ ಸಿನ್ಸ್ 2018 and LSTU level 4 ನಲ್ಲಿ ಸಿಲೆಬಸ್ ಚೇಂಜ್ ಆದ್ಮೇಲೆ ಕಂಪಲ್ಸರಿ OJT ಇದೆ. ಸೊ ಪ್ರಿನ್ಸಿಪಲ್ಸ್ ಮತ್ತೆ JT ನಾನು ರಿಕ್ವೆಸ್ಟ್ ಮಾಡೋದು ಮಕ್ಕಳುಗಳಿಗೆ ಆದಷ್ಟು DSP ಅಂಕದಲ್ಲಿ ಎನ್ರೋಲ್ ಮಾಡಬೇಕು. ಫ್ರೆಶರ್ಸ್ ಈ ಅಡ್ಮಿಷನ್ ಅಲ್ಲಿ ಏನಾಗ್ತದೆ, ದಯವಿಟ್ಟು JT ರಿಕ್ವೆಸ್ಟ್ ಮಾಡ್ತೀನಿ, ಲೆಟ್ ದೆಮ್ ಗೋ ಫಾರ್ ಯುವರ್ ಸಿಸ್ಟಮ್ ಆಫ್ ಟ್ರೈನಿಂಗ್. ಅದನ್ನ ನಾನೆಲ್ಲ ಶೇರ್ ಮಾಡಿದ್ದೀನಿ, MOU ಮತ್ತೆ ಗೈಡ್ಲೈನ್ಸ್ ಎಲ್ಲ ಆದಷ್ಟು ಅದು ಪ್ರಯತ್ನ ಮಾಡಿ. 6 months ನಮ್ಮ ಮಕ್ಕಳು ಅದೇ ಟ್ರೈನಿಂಗ್ ಹೋಗೋದ್ರಿಂದ ರಾ ಮೆಟೀರಿಯಲ್ಸ್ ಇನ್ಸ್ಟಿಟ್ಯೂಟ್ಗೆ ಖರೀದಿ ಕಮ್ಮಿ ಆಗುತ್ತೆ, ಎಲೆಕ್ಟ್ರಿಸಿಟಿ ಚಾರ್ಜಸ್ ಕಮ್ಮಿ ಆಗುತ್ತೆ, ಮತ್ತೆ ನಮ್ಮ ಮಕ್ಕಳಿಗೆ 6 ತಿಂಗಳು ಇಂಡಸ್ಟ್ರಿ ಎಕ್ಸ್ಪೋಜರ್ ನಿಮಗೆ ಟ್ರೈನಿಂಗ್ ಪೀರಿಯಡ್ ಸಿಗುತ್ತೆ. ಸೊ ನಿಮ್ಮಲ್ಲಿ 5 ಟ್ರೇಡ್ 4 ಟ್ರೇಡ್ ಇದೆ, ಅದು 1 ಟ್ರೇಡ್ DSP ಮಾಡ್ಕೊಂಡ್ರೆ ಮುಖ್ಯ. ಇದು ಆಗಲಿಲ್ಲ ಅಂದ್ರೆ there is compulsory OJT training that is for 90 days. ಇದು ತಾವೆಲ್ಲ ಮಾಡ್ತಾ ಇದ್ದೀರಾ. ಈಗ KDTC ಅವರು ಒಂದು ದಿನ ಈ ಸಂಸ್ಥೆಗೆ ನಮ್ಮ ಸಾಫ್ಟ್ವೇರ್ ಸಹ ನಾವು ಅವ್ರ ಮುಖಾಂತರ ಉದ್ಯೋಗ ಕೋರ್ಸ್ಗಳು ಏನಿದೆ ಟೈಅಪ್ ಮಾಡ್ಕೊಂಡು ನಾವು ಅವ್ರ ಜೊತೆ ನಮ್ಮ ಇಲಾಖೆ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಇದು ಆಗಲಿಲ್ಲ ಅಂದ್ರೆ ಪ್ರಾಜೆಕ್ಟ್ ವರ್ಕ್ ಮಾಡಲಿಕ್ಕೆ ನಮ್ಮ ಇಲಾಖೆ ಇದೆ. ಸೊ ಇಲ್ಲಿ ಮೇನ್ ಶ್ರಮೆ ನಮ್ಮ JT ನಂತರ ನಮ್ಮ ತರಬೇತಿ ಟ್ರೈನೀಸ್. ಸೊ ದುಬೈನಲ್ಲಿ ಈಗ ಸೆಲೆಕ್ಷನ್ ಆಗ್ತಿರೋದು ನೋಡಿದ್ರೆ ನಿಯರ್ಲಿ 60 to 70% ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ. ನಾಟ್ ಓನ್ಲಿ ಇನ್ ದಿಸ್ ಐಟಿ ಗೌರ್ಮೆಂಟ್ ಐಟಿಗೂ ಹೋಗಿ ಸೆಲೆಕ್ಷನ್ಸ್ ಆಗ್ತಾ ಇದ್ದಾರೆ. ಇಟ್ ಈಸ್ ವೆರಿ ಗುಡ್. ಯಾಕಂದ್ರೆ ನಮ್ಮ ಡೈರೆಕ್ಟರ್ ಶೇರ್ ಮಾಡಿದ್ದಾರೆ ಅವ್ರು ಏನು ಲಿಂಕ್ ಇದೆ ಕಾಂಟ್ಯಾಕ್ಟ್ ನಂಬರ್ಸು ಚಿನ್ನ ನಮ್ಮ ಇಲಾಖೆ ಡೈರೆಕ್ಟರ್ ಶೇರ್ ಮಾಡಿದ್ದಾರೆ.
ಇದೆ. ಏನಂದ್ರೆ ಇಲ್ಲಿ ನೆಸ್ಕೋ ಇದೆ, ಸುಮಾರು ಇಲ್ಲಿ ಎಲೆಕ್ಟ್ರಿಷಿಯನ್ ಇಲ್ಲಿ ಎಲ್ಲ ಇಟ್ಟು 98-99 ಇನ್ಸ್ಪೆಕ್ಷನ್ ಇರಬೇಕಾದ್ರೆ needed professionals ಸುಮಾರು ಮುಂದುವರೆದಿದೆ. ಸೊ ಹ್ಯಾಪಿ ಇವನ್ ನೆಸ್ಕೋ ABS ಎಲೆಕ್ಟ್ರಿಷಿಯನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿ ಹ್ಯಾವ್ ಕಾಪಿಡ್ ದೇರ್ rates and machinery specification to our website. So ನಾವು ಒಂದ್ಸತಿ ನಾವು ಪ್ರೈವೇಟ್ ಎಲ್ಲಿ ಚೆನ್ನಾಗಿದೆ, ಬ್ರ್ಯಾಂಡಿಂಗ್ ಎಷ್ಟು ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಈ ಟೈಪ್ ಕಾಪಿ. ಸೊ ಆ ಮಾಡತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡಿದೆ. ಸೊ ನಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ, ನಿಮ್ಮ ಫ್ಯಾಮಿಲಿಗಳಿಗೆ ಮಕ್ಕಳು ಒಳ್ಳೆ ಹೆಸರು ತರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ತಮಗೆಲ್ಲ ಬೆಸ್ಟ್ ವಿಶಸ್ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ಮ್ಯಾನೇಜ್ಮೆಂಟು ಪ್ರಿನ್ಸಿಪಾಲ್ ವಂದಿಸ್ತಾ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟು ನಮಸ್ಕಾರ. ಥ್ಯಾಂಕ್ ಯು.
has been a valuable tool and even a question of the squad. I am pursuing this master in second year electronics mechanics has got a chance to express my experience from the past 2 years in mechatronics. As a trainee, it was very tough initially to understand mechatronics, but later on it became very understandable with continuous effort and help from the technique. My technical skill is improved by also my theoretical knowledge became good. As there is a policy to strike time where all the trainees will make sure to get a job to obtain success. Before the exam, we will make to revise all the topics theoretically as well as practically. Coming to the sports, our cultural activities in the squad where will be every year sports and cultural activities are conducted, such that we are ready physically as well as mentally to face any situation of our life. Today I am very happy to share my success with you all, as I have been selected for Bharat Electronics Limited Bangalore for the apprenticeship training, and I will show that I will reach more successful hires in future. One thing I want to share with my friends is that with hard work and discipline guidelines for our JDO is very important to success. Last but not least, I want to thank my JDO Mr. Kalanda sir for helping me in each and every aspect of learning, and Muslim Madam and Padya Madam for their kindness towards studies. Also, I would like to thank our principal Mr. Yan Kalimam sir for helping all the students of the squad in upgrading and growth of all the trainings in the squad. Also, I would like to thank all the other videos for guiding and the office staff for helping in our education work. Thank you. Good afternoon, everyone. We are delighted to celebrate the annual function of ESCO ID. I am Sayyid Rahman, second year technician. I feel to honor share my experience with you all. My journey at ESCO ID is truly rewarding. The institute has provided us with equipped laboratories, experienced and supportive learning environment. The practical experience is very valuable, giving us the opportunity to work on a equipment and increase our understanding and skill set. Our faculty members are not only knowledgeable but also approachable and always ready to help us. One of the highlights of our learning experience has been use of interactive boards by our teachers, with more complex concepts much easier to grasp. The college also organized industrial and implant training at KTK, which helped us bridge the gap between academic and learning industry practice. Overall, this idea has laid a strong foundation for our career in electrical field. We are confident that the training is secure. Such a will continue yet to come. I would like to express my heartfelt thanks to our teachers for their constant support, especially Hasiana, and Madhyana, Hidayat sir, Karan sir, Asif sir, for their kindness and dedication to our studies. A special thanks to our respected principal, Mr. Ali sir, Hari Mohammed sir, for his unwavering support to all the students of SYT. I also extend my gratitude to all the lecturers and the office staff for their guidance and assistance. Thank you all once again. Staff members and my dear students. So first of all, congratulations to all the students who successfully completed the ITM. ನಾನು ನೋಡಿದಾಗ ಸುಮಾರು ಈಗ ಕಾಲೇಜ್ ನೋಡಿದ್ದೀನಿ, ಬಟ್ ಮೆಸ್ಕೋ ಮ್ಯಾನೇಜ್ಮೆಂಟು ಮತ್ತು ಮೆಸ್ಕೋ ಕಾಲೇಜ್ ಪ್ರಿನ್ಸಿಪಲ್ ಹುಡುಗರ ಬಗ್ಗೆ ಇಷ್ಟೊಂದು ಆಸಕ್ತಿ ಇಟ್ಕೊಂಡಿದ್ದಾರೆ. ಇಟ್ಸ್ ಗ್ರೇಟ್. ಯಾಕಂದರೆ ಸುಮಾರು ಈಗ ನೋಡಿದ್ದೀನಿ, ಈ ಟೈಪ್ ಫಂಕ್ಷನ್ಸ್ ಮಾಡಿ ಅವ್ರಿಗೆ ಹೋಗುವಾಗ ಪ್ಲೇಸ್ಮೆಂಟ್ ಕೈಯಲ್ಲಿ ಕೊಟ್ಟು ಕಳ್ಸೋದು ಭಾಳ ಕಡಿಮೆ. ಸೊ ಇದು ತೋರಿಸ್ತದೆ ಮೆಸ್ಕೋ ಮ್ಯಾನೇಜ್ಮೆಂಟು, ಮೆಸ್ಕೋ ಪ್ರಿನ್ಸಿಪಲ್ ಹುಡುಗರ ಬಗ್ಗೆ ಆಸಕ್ತಿ ತೋರಿಸ್ತದೆ. ಸೊ ಎರಡನೇ ಈಗ ನಮ್ಮೆಲ್ಲ ಟ್ರೈನ್ ನೋಡಿದ್ದಾರೆ, ಮೆಸ್ಕೋ ಸ್ಟೂಡೆಂಟ್ಸ್ ನಮ್ಮೆಲ್ಲ ಟ್ರೈನ್ ನೋಡಿದ್ದಾರೆ. ಸೊ ಆ ಟ್ರೈನ್ ನೋಡ್ತಾ ಇರೋದು ನಾವು. ಸೊ ಕಲಿಸೋದು ಕಾಳಜಿ ಡೈಲಿ ಬಂದು ಹೋಗೋರು, ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ಏನು ಮಾಡಿದ್ದಾರೆ, ಯಾವ ಪ್ರಾಕ್ಟಿಕಲ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ ಏನು ಬರ್ತಿದ್ದಾರೆ, ಡೈಲಿ ಬಂದು ಚೆಕ್ ಮಾಡೋರು. ಸೊ ಇದರ ಗುಡ್. ಒಂದು ಸ್ಟೂಡೆಂಟ್ಸ್ ಬಗ್ಗೆ ಅವ್ರು ಮ್ಯಾನೇಜ್ಮೆಂಟ್ ಅವ್ರು ಪ್ರಿನ್ಸಿಪಲ್ ಇದೆ ಆಸಕ್ತಿ ಇದ್ರೆ ಸ್ಟೂಡೆಂಟ್ಸ್ ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಏನು ಬೇಕಾದ್ರೂ ಕಲಿತಾರೆ ಅನ್ನೋದು ಮಾಡಿ ತೋರಿಸಿದ್ದಾರೆ ಅವರು. ಯಾಕಂದ್ರೆ
ಹೋಗಿಲ್ಲ, ಯಾಕಂದ್ರೆ ಯಾರು ಕೇಳೋದೇ ಇಲ್ಲ ಅವರಿಗೆ. ಸೊ ನಾವು ಸುಮಾರು ಫೀಡ್ಬ್ಯಾಕ್ ಕೊಡ್ತಾ ಇರ್ತೇವೆ, ಸ್ಟೂಡೆಂಟ್ಸ್ ಬರ್ತಾ ಇಲ್ಲ ಅಂತ. ಬಟ್ ಆ ಮ್ಯಾನೇಜ್ಮೆಂಟ್ ಆ ಕಾಲೇಜ್ ಪೇರೆಂಟ್ಸ್ ಬಂದು ನೋಡದೇ ಇಲ್ಲ. ಬಟ್ ಈ ಟೈಪ್ ಕಂಪ್ಲೇಂಟ್ ಬೆಸ್ಕೋ ಹೇಳಿದ್ರೆ ಒಂದನ್ನು ಮಾಡ್ಕೊಟ್ಟಿಲ್ಲ. ಈ ಸ್ಟೂಡೆಂಟ್ಸ್ ಬಂದಿಲ್ಲ ಅಂತ ಕೂಡ ಹೇಳೋ ಅವಕಾಶ ನಿಮಗೆ ಕೊಟ್ಟೇ ಇಲ್ಲ. ಯಾಕಂದ್ರೆ ಡೈಲಿ ಸ್ಟೂಡೆಂಟ್ಸ್ ಅದೇ ರೀತಿ ಬರೋದು, ಅದೇ ರೀತಿ ಅವ್ರ ಫ್ಯಾಕಲ್ಟಿನೂ ಬಂದು ನೋಡ್ತಾ ಇರೋದು. ಇವಾಗ 2 days 3 days ಒಮ್ಮೆ ನಮ್ಮ ಪ್ರಿನ್ಸಿಪಲ್ ಹತ್ರ ಅವ್ರು ಬಂದು ನೋಡ್ತಾ ಇರ್ತಾರೆ. ಸೊ ಗುಡ್, ಇದೊಂದು ಒಳ್ಳೆ ಅಪರ್ಚುನಿಟಿ, ಹುಡುಗರಿಗೆ ಒಂದು ಹೆಲ್ಪ್ ಆಗುತ್ತೆ. ಸೊ ಎರಡನೇ ಕಡೆ ನಮ್ಮ KGT ನಾಟ್ ಓನ್ಲಿ 140 ಬ್ಯಾಚ್ ನಾವು ಮುಗಿಸಿದ್ರು. ಸೊ ಎವ್ರಿ ಇಯರ್ ನಮ್ದು ನಿಮ್ದು ರಿಲೇಷನ್ಸ್ ಹಾಗೆ ಇರುತ್ತೆ. ಎವ್ರಿ ಇಯರ್ ಯಾವ ಸ್ಟೂಡೆಂಟ್ಸ್ ಅದನ್ನು ಬಳಸಿ ಇದೇ ಟೈಪ್ ನಮ್ಮ ಕಡೆ ನಾವು ಟ್ರೈನಿಂಗ್ ಅನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿ ಎವ್ರಿ ಇಯರ್ ಹುಡುಗರಿಗೆ ಇದು ಮಾಡ್ತಿದ್ದೆವು. ಸೊ ಎರಡನೇ ನೆಲೆ ಏನಂತಂದ್ರೆ ಪ್ಲೇಸ್ಮೆಂಟ್ ನಾವು 100% ಪ್ಲೇಸ್ಮೆಂಟ್ ನಮ್ಮ ಕಡೆ ಟ್ರೈನಿಂಗ್ ಮಾಡಿದ್ರು 100% ಪ್ಲೇಸ್ಮೆಂಟ್. ಯಾಕಂದ್ರೆ ನಮಗೊಂದು ಇದು ಇದೆ, ಪ್ಲೇಸ್ಮೆಂಟ್ ಅವ್ರು ಯಾರು ಟ್ರೈನಿಂಗ್ ಮಾಡಿದ್ರೆ ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಲಾಸ್ಟ್ ಟೈಮ್ ನಾವು ಯೂನಿಟ್ ಕಳಿಸಿದ್ವಿ. ಇನ್ನೂ ಕಲಿತಾ ಇದ್ರು ಸ್ಟೂಡೆಂಟ್ಸ್, ಇನ್ನೊಂದು 8 days ಪೆಂಡಿಂಗ್ ಇತ್ತು ಕ್ಲಾಸಸ್. ಸೊ ಅದಕ್ಕೆ ಸ್ಟೂಡೆಂಟ್ ಪ್ಲೇಸ್ ಮಾಡಿದ್ರು ಬೇರೆ ಬೇರೆ ಕಂಪನಿ. ಸೊ ಇದೇ ರೀತಿ ನಮ್ಮ ಟ್ರೈನಿಂಗ್ ಮುಗಿಸಿದ್ರೆ ನಾವೇ ಪ್ಲೇಸ್ಮೆಂಟ್ ಅಂತೂ ಮಾಡೇ ಮಾಡ್ತೇವೆ. ಸೊ ಇಷ್ಟೇ, ನಾನು ಜಾಸ್ತಿ ಮಾತಾಡೋದಿಲ್ಲ. ಇಲ್ಲಿ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಪ್ರಿನ್ಸಿಪಲ್ ಈ ಒಂದು ಧನ್ಯವಾದ ಮಾತಾಡೋದು ಸರ್. ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದು ಭಾಗವಾಗಿ ಕರೆದು ಇದಕ್ಕೋಸ್ಕರ ನಾನು ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಪ್ರಿನ್ಸಿಪಾಲ್ ಸರ್ಗೆ ನಾನು ಯಾವ ಆಭಾರಿಯಾಗಿದ್ದೀನಿ. ಎಲ್ಲ ಎಲ್ಲರೂ ಮಾಡಿದ ಎಲ್ಲ ITI ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾವು ಎಲ್ಲ ITI ನೋಡಿದ್ದೀವಿ, ಸುಮಾರು ಎಲ್ಲ ಕಡೆ ಹೋಗಿದ್ದೀವಿ. ಬಟ್ ಬೆಸ್ಕೋ ITI ಎಲ್ಲ ITI 15 ಜನ 20 ಜನ ಈ ತರ. ಸೊ ಇದು ನೋಡ್ತಾ ಇದ್ದೇನೆ, ಖುಷಿ ಆಗುತ್ತೆ ನಮಗೆ. ಈ ಮಟ್ಟಕ್ಕೆ ಒಂದು ITI ಇದೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಇದಕ್ಕೆ ಮೇನ್ ಕಾರಣವಾಗಿರುವಂತ ಇದು ಒಂಥರ ಚೇಂಜಿಂಗ್ ಇದು. ಒಬ್ಬರಿಗೆ ನಾವು ಕ್ರೆಡಿಟ್ ಕೊಡೋದಕ್ಕೆ ಆಗಲ್ಲ ಇದರಲ್ಲಿ. ಸೊ ಒಂದ್ ಕಡೆಯಿಂದ ನಮ್ಮ ಪ್ರಿನ್ಸಿಪಲ್ ಸರ್ ಬಂದು ಏನೇ ಪ್ಲಾನ್ಸ್ ಏನೇ ಇರ್ಬೋದು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರುವಂತ ಆಡಳಿತ ಮಂಡಳಿಯವರು ಇರ್ಬೋದು. ಸೊ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮ್ಮ ಸಿಬ್ಬಂದಿ ಯಾರು ಲೆಕ್ಚರರ್ಸ್ ಇದ್ದಾರೆ ಅವರು ಅದೆಲ್ಲ ಪಾಲಿಸ್ತಾ ಇರ್ಬೋದು. ಸೊ ಇದೆಲ್ಲವೂ ಒಂದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಇವಾಗ ಸ್ಟೂಡೆಂಟ್ಸ್ ಅಂದಾಗ ಮೇನ್ ಆಗಿ ಸ್ಟೂಡೆಂಟ್ಸ್ ಸ್ಕಿಲ್, ಇವಾಗ ಇದಕ್ಕೆ ಮೇನ್ ಆಗಿ ಎಜುಕೇಶನ್ ಗಿಂತ ಇಂಪಾರ್ಟೆಂಟ್ ಸ್ಕಿಲ್ಗೆ ಎಲ್ಲ ಕಡೆ ಪ್ರಿಫರೆನ್ಸ್ ಇದೆ. ಸೊ ಹಾಗಾಗಿ ಸ್ಕಿಲ್ ಕಡೆ ಸ್ವಲ್ಪ ಬಹಳಷ್ಟು ಹುಡುಗರು ಗಮನ ಕೊಡೋಷ್ಟು ತುಂಬಾನೇ ಒಳ್ಳೆಯದು ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಮ್ಮ ಸಂಸ್ಥೆಯಲ್ಲೂ ಕೂಡ ಸುಮಾರು ಕೋರ್ಸ್ಗಳಿವೆ. ಸೊ ಅದರಲ್ಲೂ ಎಲ್ಲ ಪಾಲ್ಗೊಂಡು ಅದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ಅಂಡ್ ಅಪ್ರೆಂಟಿಸ್ಶಿಪ್ ಹೇಳಿದ್ರು, ಮೇಡಮ್ ಎಲ್ಲ ಹೇಳಿದ್ರು, ಸರ್ ಎಲ್ಲ ಹೇಳಿದ್ರು. ಈ ಅಪ್ರೆಂಟಿಸ್ಶಿಪ್ ಹೇಗಿರುತ್ತೆ, ITIಗೆ ಒಂದು ಕಾಂಪಿಟೇಷನ್ ಆಗಿತ್ತು ಆಕ್ಚುಲ್ ಆಗಿ. ಸೊ ಈ ITI ಆದ್ಮೇಲೆ ಅಪ್ರೆಂಟಿಸ್ಶಿಪ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಇಸ್ ಈಕ್ವಲೆಂಟ್ ಫಾರ್ ಡಿಪ್ಲೊಮಾ. ಈ ಯಾವುದೇ ಗೌರ್ಮೆಂಟ್ ಸಂಸ್ಥೆಗಳಲ್ಲಿ ITI ಇರೋರಿಗೆ NSC ಆಗಿರೋರಿಗೆ ಡಿಪ್ಲೊಮಾ ಇದೆ. ಸೊ ಹಾಗಾಗಿ ಆಲ್ಮೋಸ್ಟ್ ಯಾರು ITI ಕಂಪ್ಲೀಟ್ ಆದ ಎಕ್ಸಾಮ್ ಮಾಡ್ತಾರೆ, ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ನೆಕ್ಸ್ಟ್ ಅಪ್ರೆಂಟಿಸ್ಶಿಪ್ ಆಗಲಿ ಅಥವಾ
ಈ ಒಂದು ಸಮಾರಂಭಕ್ಕೆ ನಮಗೆ ಅವಕಾಶ ಮಾಡಿದ್ದಕ್ಕೆ ಮಾತಾಡೋದಕ್ಕೋಸ್ಕರ ತುಂಬಾ ಈ ಆಡಳಿತ ಮಂಡಳಿಯವರಿಗೆ ಹಾಗೂ ಮೇನ್ ಆಗಿ ನಮ್ಮ ಪ್ರಿನ್ಸಿಪಲ್ ಕರೀಂ ಮೊಹಮ್ಮದ್ ಸರ್ಗೆ ನಮ್ಮೆಲ್ಲ ಜನ ಗೊತ್ತಿಲ್ಲ ಕರೀಂ ಮೊಹಮ್ಮದ್ ಸರ್ಗೆ ತುಂಬಾ ಪ್ರೀತಿ ಇರ್ತದೆ. ಮೊದಲೆಲ್ಲ ತುಂಬಾ ಆಕ್ಟಿವ್ ಆಗಿ ನೋಡ್ಕೊತಾರೆ. ಅವರ ಆಕ್ಟಿವ್ ಸರ್ ಹತ್ರ ಅವ್ರಿಗೆ ಇರೋ ನಾಲೆಡ್ಜ್ಗೆ ನಾನು ಸರ್ ಹತ್ರ ಎಷ್ಟೋ ಸಲ ಹೇಳಿದ್ದೀನಿ, ಸರ್ ಫೀಲ್ ಮಾಡ್ಕೊಂಡು ನಿಮ್ಮ ಜೊತೆ ಒಂದು 2 hours ಸ್ಪೆಂಡ್ ಮಾಡೋದು ನಾನು ತುಂಬಾ ಚೆನ್ನಾಗಿರುತ್ತೆ ನೀವು ಹತ್ರ ಮಾತಾಡೋಕ್ಕೆ ಅಂತ. ಸೊ ಹಾಗಾಗಿ ಅಂತ ಒಬ್ಬ ಪರ್ಸನ್ ನಿಮ್ಮ ಪ್ರಿನ್ಸಿಪಲ್ ಆಗಿದ್ದು ಅವ್ರ ಕ್ಲಾಸ್ ಎಲ್ಲ ನಿಮಗೆ ಜೊತೆ ಹಂಚ್ಕೋತಾಯಿದ್ರೆ ಒಳ್ಳೆ ಒಂದು ಸರ್ ಜೊತೆ ಇದು ಮಾಡ್ತಾ ಇರೋದು ತುಂಬ ಖುಷಿ ಅನಿಸುತ್ತೆ. ಸೊ ಇದೊಂದೆರಡು ಮಾತಾಡೋದಕ್ಕೆ ನಾನು ಯಾಕೆಲ್ಲ ಮಾತಾಡೋಲ್ಲ ದಯವಿಟ್ಟು ಕ್ಷಮಿಸ್ಬೇಕು. ಸೊ ಇದೆರಡು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಗಣ್ಯರಿಗೂ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ಒಂದು ಸಂಸ್ಥೆ ಕ್ಯಾಪಿಟಲ್ ಮೇಲೆ ಮತ್ತು ಸ್ಟೂಡೆಂಟ್ಸ್ ಕ್ಯಾಪಿಟಲ್ ಮೇಲೆ ಅವರು ಹೇಗೆ ಇರ್ತದೆ ತುಂಬ ನಮಗೆ ತುಂಬ ಇರ್ತಾರೆ ಸರ್. ರೆಗ್ಯುಲರ್ ಆಗಿ ಬರ್ತಿರ್ತಾರೆ. ಎಲ್ಲಿ ನಾವು ಅವ್ರ ಜೊತೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಸರ್ ಇನ್ನೂ ಇವಾಗ ಈ ಥರ ಕಮ್ಯುನಿಕೇಶನ್ ಮಾಡ್ಕೊತಾ ಇದ್ದಾರೆ. ಸೊ ಆ ಒಂದು ಮಾರ್ಗದರ್ಶಕರು ನಿಮಗೆ ಸಿಕ್ಕಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಇನ್ನೂ ನಿಮಗೆ ಅವಕಾಶಗಳು ಸಿಕ್ಕಿ ಅವರು ನಿಮಗೆ ತೋರಿಸ್ತಾರೆ ಅಂತ ಹೇಳ್ತಾರೆ. ಸೊ ಈ ಸಂಸ್ಥೆ ನಾನು ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.